ಹಲೋ ಎವ್ರಿವನ್, ವೆಲ್ಕಮ್ ಟು ಶುಭಾ ಟ್ಯುಟೋರಿಯಲ್ಸ್. ನಾವೀಗಾಗಲೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ತಿಳ್ಕೊತಾ ಇದ್ವಿ. ದಿಸ್ ಇಸ್ ಅ ಥರ್ಡ್ ಪಾರ್ಟ್ ಆಫ್ ದ ಸಿರೀಸ್. ನಾವು ಹಿಂದಿನ ಕ್ಲಾಸಲ್ಲಿ nth ಟರ್ಮ್ ಅಂದರೆ ಏನು, ಯಾವ ರೀತಿ ನಾವು ಕಂಡುಹಿಡಿಯಬೇಕು, ಅದಕ್ಕಿರೋ ಫಾರ್ಮುಲಾ ಏನು ಅಂತ ಎಲ್ಲ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಎಕ್ಸಸೈಸ್ 1.2 ಏನಿದೆ ಅಲ್ಲ ಅದನ್ನು ಎಕ್ಸ್ಪ್ಲನೇಷನ್ ನೋಡೋಣ. ಸೊ ಫಸ್ಟ್ ಕ್ವಶನನ್ನು ನಾವಿಲ್ಲಿ ನೋಡೋದಾದರೆ, ದರ್ ಇಸ್ ಅ ಟೇಬಲ್. ಈ ಟೇಬಲಲ್ಲಿ ಕೆಲವೊಂದು ಕಡೆ ಎ ಎನ್ ಕಂಡುಹಿಡಿಯಲಿಕ್ಕಿದೆ, ಕೆಲವೊಂದು ಕಡೆ ಡಿ ಇದೆ, ಕೆಲವೊಂದು ಕಡೆ ಎ ಕಂಡುಹಿಡಿಯಬೇಕು, ಕೆಲವೊಂದು ಕಡೆ ಎನ್, ಈ ರೀತಿಯಾಗಿ ಬ್ಲ್ಯಾಂಕ್ಸನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಲೆಟ್ಸ್ ಮೂವ್ ಟು ದ ಫಸ್ಟ್ ಕ್ವೆಶನ್. ನಾವಿಲ್ಲಿ ನೋಡಬಹುದು ಎ ವ್ಯಾಲ್ಯೂ 7 ಕೊಟ್ಟಿದ್ದಾರೆ, ಡಿ ವ್ಯಾಲ್ಯೂ 3, ಎನ್ ವ್ಯಾಲ್ಯೂ 8 ಆ್ಯಂಡ್ ಎ ಎನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ಸ್ ಸಿ ದ ಸಮ್. ಇಲ್ಲಿ ನೋಡ್ಬೋದು. ಸೊ ಗಿವನ್ ವ್ಯಾಲ್ಯೂಸನ್ನು ಇಟ್ಕೊಂಡ್ಬಿಟ್ಟು ನಾವು ಏನನ್ನು ಕಂಡುಹಿಡಬೇಕಾದ್ರೆ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಅಂತ ಫಾರ್ಮುಲಾ ಇದೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ 7 ಪ್ಲಸ್ 8 ಮೈನಸ್ 1 ಇಂಟು 3 ತಗೊಳ್ತೀವಿ. ಸೊ ದಟ್ ಈಸ್ 7 ಪ್ಲಸ್ 7 ಇಂಟು 3. ಸೊ ಫೈನಲಿ ವಿ ವಿಲ್ ಗೆಟ್ 28 ಆಸ್ ದಿ ಆನ್ಸರ್. ಎ ಎನ್ ವ್ಯಾಲ್ಯೂ ನಮಗೆ 28 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಸಮ್ಮನ್ನು ನಾವು ನೋಡೋಣ. ಸೆಕೆಂಡ್ ಸಮ್ನಲ್ಲಿ ನಮಗೆ ಗಿವನ್ ಏನಿದೆ, ಎ ಇಸ್ ಈಕ್ವಲ್ ಟು -18 ಕೊಟ್ಟಿದ್ದಾರೆ, ಡಿ ವ್ಯಾಲ್ಯೂ ಗೊತ್ತಿಲ್ಲ, ಎನ್ ವ್ಯಾಲ್ಯೂ 10 ಆ್ಯಂಡ್ ಎ ಎನ್ ವ್ಯಾಲ್ಯೂ 0 ಇದೆ. ಸೊ ಇಲ್ಲಿ ಫಾರ್ಮುಲಾದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡಿ ವ್ಯಾಲ್ಯೂ ನಮ್ಗೆ ಏನು ಸಿಗತ್ತಪ್ಪ ಅಂದರೆ 2 ಅಂತ ಸಿಗುತ್ತೆ. ಸೊ ಡಿ ಈಸ್ ದಿ ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ನನ್ನು ನೋಡೋಣ. ಥರ್ಡ್ ಒನ್ನಲ್ಲಿ ನಮಗೆ ಎ ಕೊಟ್ಟಿಲ್ಲ, ಡಿ ಈಸ್ ಈಕ್ವಲ್ ಟು -3, ಎನ್ ಈಸ್ ಈಕ್ವಲ್ ಟು 18, ಎ ಎನ್ ಈಸ್ ಈಕ್ವಲ್ ಟು -5 ಇದೆ. ಸೊ ಆ್ಯಸ್ ವಿ ನೋ ದ ಫಾರ್ಮುಲಾ, ಆ್ಯಸ್ ಯೂಶುವಲ್ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಸೊ ಫೈನಲಿ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಎ ಈಸ್ ಈಕ್ವಲ್ ಟು 46. ಅದೇ ರೀತಿಯಾಗಿ ನಾವು ಫೋರ್ತ್ ಒನ್ನನ್ನು ನೋಡೋಣ. ಇಲ್ಲಿ ಎ ವ್ಯಾಲ್ಯೂ ಗೊತ್ತಿದೆ, ಡಿ ವ್ಯಾಲ್ಯೂ ಗೊತ್ತಿದೆ, ಎನ್ ವ್ಯಾಲ್ಯೂ ಗೊತ್ತಿಲ್ಲ ಆ್ಯಂಡ್ ಎ ಎನ್ ವ್ಯಾಲ್ಯೂ 3.6 ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾದಲ್ಲಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿ ವಿಲ್ ಗೆಟ್ ಎನ್ ಈಸ್ ಈಕ್ವಲ್ ಟು 10 ಅಂತ ಸಿಗುತ್ತೆ. ಸೊ ಫಿಫ್ತ್ ಒನ್ನನ್ನು ನೋಡೋಣ. ಗಿವನ್ ವ್ಯಾಲ್ಯೂಸ್ ಏನಿದೆ, ಎ ಈಸ್ ಈಕ್ವಲ್ ಟು 3.5, ಡಿ ಈಸ್ ಈಕ್ವಲ್ ಟು 0, ಎನ್ ಈಸ್ ಈಕ್ವಲ್ ಟು 105 ಆ್ಯಂಡ್ ದ nth ಟರ್ಮ್ ಏನಿದೆಯಪ್ಪ ನಮಗೆ ಇಲ್ಲಿ ಕೊಟ್ಟಿಲ್ಲ. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೇನು ಸಿಗುತ್ತೆ, ಎ ಎನ್ ಈಸ್ ಈಕ್ವಲ್ ಟು 3.8 ಅಂತ ಸಿಗುತ್ತೆ. ಸೊ ಈ ಎಲ್ಲ ವ್ಯಾಲ್ಯೂಸನ್ನು ನಾವು ಟೇಬಲಲ್ಲಿ ಫಿಲಪ್ ಮಾಡೋಣ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನನ್ನು ನೋಡೋಣ. ಚೂಸ್ ದ ಕರೆಕ್ಟ್ ಚಾಯ್ಸ್ ಇನ್ ದ ಫಾಲೋಯಿಂಗ್ ಆ್ಯಂಡ್ ಜಸ್ಟಿಫೈ ಅಂತ ಇದೆ. ಸೊ ಇಲ್ಲಿ ಫಸ್ಟ್ ಕ್ವೆಶನನ್ನು ನೋಡಿ, 30th ಟರ್ಮ್ ಆಫ್ ದ ಎ ಪಿ ಅಂತ ಹೇಳಿದ್ದಾರೆ. 10, 7, 4 ಸೊ ಆನ್ ಇದೆ. ಇಲ್ಲಿ ಆಪ್ಷನ್ಸ್ ಏನಿದೆಪ್ಪ ಅಂದರೆ ಆಪ್ಷನ್ ಎ 97, ಆಪ್ಷನ್ ಬಿ 77, ಆಪ್ಷನ್ ಸಿ -77, ಆಪ್ಷನ್ ಡಿ -87. ಸೊ ಆ್ಯಸ್ ಯೂಶುವಲ್ ನಮಗೆ ಗೊತ್ತಿರೋ ಹಾಗೆ ಏನಿದೆ ಇಲ್ಲಿ ಸಿರೀಸನ್ನು ಕೊಟ್ಟಿದ್ದಾರೆ. ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 10 ಅಂತ, ಡಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೀವಿ, ದಟ್ ಈಸ್ -3. ಫಾರ್ಮುಲಾದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಸೊ ನಮಗೆ nth ಟರ್ಮ್ ಏನಿದೆ ಅಂತ ಗೊತ್ತಿಲ್ಲ, ಆದ್ದರಿಂದ ಗೊತ್ತಿರೋ ಎಲ್ಲ ಟರ್ಮ್ಸನ್ನು ಫಿಲಪ್ ಮಾಡಿದಾಗ ಎ 30 ಅಂತ ಹೇಳಿದ್ದಾರೆ. ಎ 30 ಅಂದಾಗ ಎನ್ ವ್ಯಾಲ್ಯೂ 30 ಆಗುತ್ತೆ. 30 - 1 ಅಂತ ತಗೊಳ್ತೀವಿ. ಅಗೇನ್ ಮೈನಸ್ ಅದನ್ನ ತೆಗೆದುಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದಾಗ ಐ ವಿಲ್ ಗೆಟ್ ದ ಆನ್ಸರ್ -77. ಹೆನ್ಸ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗತ್ತೆ. ನೆಕ್ಸ್ಟ್ ನೋಡೋಣ ಇದರಲ್ಲಿ ಸೆಕೆಂಡ್ ಪಾರ್ಟ್ ಏನಿದೆಪ್ಪ ಅಂದರೆ 11th ಟರ್ಮ್ ಆಫ್ ದ ಎ ಪಿ ಅಂತ ಹೇಳಿದ್ದಾರೆ. ಸೊ -3, -1/2, 2 ಆ್ಯಂಡ್ ಸೊ ಆನ್ ಅಂತ ಸಿರೀಸ್ ಇದೆ. ಆಪ್ಷನ್ಸ್ ಏನಿದೆ, ಫಸ್ಟ್ ಆಪ್ಷನ್ 28, ಆಪ್ಷನ್ ಬಿ 22, ಆಪ್ಷನ್ ಸಿ -38, ಆಪ್ಷನ್ ಡಿ -48 ಆ್ಯಂಡ್ ಹಾಫ್ ಅಂತ ಇದೆ. ಹೌದಾ? ಇಲ್ಲಿ ಕೂಡ ನಮಗೆ ಎ ವ್ಯಾಲ್ಯೂ ಗೊತ್ತು, ಡಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೀವಿ ಆ್ಯಂಡ್ ಎನ್ ಏನಿದೆ ನಮಗೆ 11 ಇದೆ. ಸೊ ಎ 11th ಟರ್ಮ್ ನಮಗೆ ಗೊತ್ತಿಲ್ಲ, ಆದ್ದರಿಂದ ಫಾರ್ಮುಲಾದಲ್ಲಿ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದಾಗ ಐ ವಿಲ್ ಗೆಟ್ ದ ವ್ಯಾಲ್ಯೂ ಎ 11 ಈಸ್ ಈಕ್ವಲ್ ಟು 22 ಅಂತ ಸಿಗತ್ತೆ. ನೆಕ್ಸ್ಟ್ ಥರ್ಡ್ ಕ್ವೆಶನನ್ನು ನೋಡೋಣ. ಇನ್ ದ ಫಾಲೋಯಿಂಗ್ ಎ ಪೀಸ್ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ ಅಂತ ಹೇಳಿದ್ದಾರೆ. ಇನ್ ದ ಬಾಕ್ಸಲ್ಲಿ ನಾವು ಫಿಲಪ್ ಮಾಡಬೇಕು. ಸೊ ದರ್ ಆರ್ ಅಗೇನ್ 5 ಸಬ್ ಕ್ವೆಶನ್ಸ್. ಯು ಕ್ಯಾನ್ ಸಿ 2 ಇದೆ, ಗ್ಯಾಪ್ ಕೊಟ್ಬಿಟ್ಟು 26 ಕೊಟ್ಟಿದ್ದಾರೆ. ಸೊ ನೋಡೋಣ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳಿ. ಫಸ್ಟ್ ಕ್ವೆಶನಲ್ಲಿ ಎ ವ್ಯಾಲ್ಯೂ ಗೊತ್ತಿದೆ ಆ್ಯಂಡ್ A3 ವ್ಯಾಲ್ಯೂ ಗೊತ್ತಿದೆ, A1 ಗೊತ್ತಿದೆ, A3 ಗೊತ್ತಿದೆ. ಓಕೆನಾ? ನಮಗೀಗ A1 A3 ಗೊತ್ತಿದ್ದಾಗ ಎ ಎನ್ನನ್ನು ನಾವು ಫಾರ್ಮುಲಾ ಗೊತ್ತಿದೆ. ಹೌದಾ? ಎ ಎನ್ ಫಾರ್ಮುಲಾವನ್ನು ತೊಗೊಂಡ್ಬಿಟ್ಟು A3
ಈಸ್ ಈಕ್ವಲ್ ಟು 2 ಪ್ಲಸ್ 3 ಮೈನಸ್ 1 ಇಂಟು ಡಿ ಅಂತ ತೊಗೊಳ್ತೀವಿ, ಹೌದಾ? ನೆಕ್ಸ್ಟ್ A3 ವ್ಯಾಲ್ಯೂ ಏನಿದೆ 26 ಇದೆ, A1 ವ್ಯಾಲ್ಯೂ ಏನಿದೆ 2 ಇದೆ, ಆ್ಯಂಡ್ ಡಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಹಾಗಾಗಿ 3 ಮೈನಸ್ 1 2 ಆಗುತ್ತೆ, 2D ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನಪ್ಪ ಅಂದರೆ 24 ಇಸ್ ಈಕ್ವಲ್ ಟು 2D, ಆ್ಯಂಡ್ ಅಗೇನ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ 12 ಅಂತ ಆಗುತ್ತೆ. ಸೊ ಡಿ ವ್ಯಾಲ್ಯೂ ಸಿಕ್ತು, A1 ವ್ಯಾಲ್ಯೂ ಗೊತ್ತಿದೆ, A3 ವ್ಯಾಲ್ಯೂ ಗೊತ್ತಿದೆ ಅಲ್ವಾ? ಈಗ A2 ಫೈಂಡ್ ಔಟ್ ಮಾಡಬೇಕಾದ್ರೆ ಅದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ A ಪ್ಲಸ್ n ಮೈನಸ್ 1 ಇಂಟು ಡಿ ಫಾರ್ಮುಲಾದಲ್ಲಿ. ಸೊ ಐ ವಿಲ್ ಗೆಟ್ ದ ಆನ್ಸರ್ 14. ಓಕೆನಾ? ಇದೇ ಫಾರ್ಮೆಟಲ್ಲಿ ನಮಗೆ ಸೆಕೆಂಡ್ ಕ್ವೆಶನ್ ಕೂಡ ಇದೆ. ಇಲ್ಲಿ ಕೂಡ ನಾವು ಏನು ಮಾಡೋಣ, A2 ಗೊತ್ತು, A4 ಗೊತ್ತು, A ವ್ಯಾಲ್ಯೂ ಗೊತ್ತಿಲ್ಲ. ಓಕೆನಾ? ಇವೆರಡನ್ನೂ ತೊಗೊಳ್ಳೋಣ. ಆ್ಯಸ್ ವಿ ನೋ ದ್ಯಾಟ್ ಫ್ರಮ್ ದ AP an is equal to A plus n minus 1 into D. Therefore putting the values here, A2 ಗೊತ್ತು, A2 ಅನ್ನು ಒಂದು ಈಕ್ವೇಷನ್ ಆಗಿ ತೊಗೊಳ್ಳೋಣ. ಸಬ್ಸ್ಟಿಟ್ಯೂಟ್ ಮಾಡಿ ಐ ವಿಲ್ ಗೆಟ್ 13 ಈಸ್ ಈಕ್ವಲ್ ಟು A ಪ್ಲಸ್ ಡಿ ಅಂತ ಸಿಗುತ್ತೆ. ಆ್ಯಂಡ್ A4ಗೆ ಕೂಡ ಅದೇ ರೀತಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೆಕೆಂಡ್ ಈಕ್ವೇಷನ್ ಸಿಗುತ್ತೆ. ಆನ್ ಸಬ್ಸ್ಟಿಟ್ಯೂಟಿಂಗ್ ದೀಸ್ ಟು ಈಕ್ವೇಷನ್ಸ್ ವಿ ವಿಲ್ ಗೆಟ್ D ಈಸ್ ಈಕ್ವಲ್ ಟು -5 ಅಂತ ಸಿಕ್ತು. ಸೊ ಯು ಕ್ಯಾನ್ ಸಿ ಹಿಯರ್ ಡಿ ವ್ಯಾಲ್ಯೂ ಸಿಕ್ತು ನಿಮಗೆ. ಓಕೆನಾ? ಇನ್ನು A ವ್ಯಾಲ್ಯೂ ಗೊತ್ತಿಲ್ಲ. ನಾವೀಗ ಏನು ಮಾಡೋಣ, ಇದರಲ್ಲಿ ಫಸ್ಟ್ ಈಕ್ವೇಷನಲ್ಲಿ ಡಿ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಫಸ್ಟ್ ಈಕ್ವೇಷನ್ ಏನಿದೆ 13 ಈಸ್ ಈಕ್ವಲ್ ಟು A ಪ್ಲಸ್ ಡಿ ಅಂತ ಇದೆ. ಓಕೆನಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ A ವ್ಯಾಲ್ಯೂ ಏನು ಬಂತು, A ಈಸ್ ಈಕ್ವಲ್ ಟು 18 ಅಂತ ಸಿಗುತ್ತೆ. ಅದೇ 18ಅನ್ನು ತೊಗೊಂಡು ಬಂದುಬಿಟ್ಟು A3ಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆನಾ? ಮಾಡಿದಾಗ ನನಗೆ A3 ವ್ಯಾಲ್ಯೂ 8 ಅಂತ ಸಿಕ್ತು. ಸೊ ದ ಸಿರೀಸ್ ಏನಾಗುತ್ತೆ 18 13 8 3 ಈ ರೀತಿ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ಇಲ್ಲೂ ಕೂಡ ನಮಗೆ ಏನಿದೆ A ವ್ಯಾಲ್ಯೂ ಗೊತ್ತು, A4 ವ್ಯಾಲ್ಯೂ ಗೊತ್ತು, A2 A3 ಗೊತ್ತಿಲ್ಲ. ಸೊ ಆ್ಯಸ್ ಯೂಶುವಲ್ ನಾವೇನು ಮಾಡೋಣಪ್ಪ ಇಲ್ಲಿ an is equal to A plus n minus 1 into D ಅಂತ ಫಾರ್ಮುಲಾ ಇದೆ. ದೇರ್ ಫೋರ್ ಈ ವ್ಯಾಲ್ಯೂಸನ್ನು ಇಲ್ಲಿ A4ಅಲ್ಲಿ ನಾವು ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಐ ವಿಲ್ ಗೆಟ್ 19/2 minus 5 ಈಕ್ವಲ್ ಟು 3D ಅಂತ ಸಿಗುತ್ತೆ. ನೆಕ್ಸ್ಟ್ 3D is equal to 9/2, ಅದಾದಮೇಲೆ D is equal to 3/2 ಅಂತ ವ್ಯಾಲ್ಯೂ ನನಗೆ ಸಿಗುತ್ತೆ. ನೆಕ್ಸ್ಟ್ ಆ ವ್ಯಾಲ್ಯೂವನ್ನು ನಾವು ಇಟ್ಕೊಂಡ್ಬಿಟ್ಟು A2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ A ಪ್ಲಸ್ 2 ಮೈನಸ್ 1 ಇಂಟು ಡಿ. ದೆನ್ ಏನು ಡಿ ವ್ಯಾಲ್ಯೂವನ್ನು ಹಾಕಿದಾಗ A2 ಈಸ್ ಈಕ್ವಲ್ ಟು 13/2 ಸಿಗುತ್ತೆ. A2 ಸಿಕ್ತು. ಸೇಮ್ 5/2 ಅಂತ ನನಗೇನಿದೆಯಲ್ಲ ಇಲ್ಲಿ ಡಿ ವ್ಯಾಲ್ಯೂ, ಆ ವ್ಯಾಲ್ಯೂವನ್ನು ಮತ್ತೆ ನಾವು A3ಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಾರಿ 3/2 ಅಂತ ಸಿಕ್ತಲ್ಲ ನಮಗೆ ಡಿ ವ್ಯಾಲ್ಯೂ, ಅದನ್ನು ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನನಗೆ A3 ಈಸ್ ಈಕ್ವಲ್ ಟು 8 ಅಂತ ಸಿಗತ್ತೆ. ದೇರ್ ಫೋರ್ ಮಿಸ್ಸಿಂಗ್ ಟರ್ಮ್ಸ್ ಏನಪ್ಪ ನಮಗೆ ಅಂದರೆ ಒಂದು 13/2, ಇನ್ನೊಂದು 8. ಓಕೆನಾ? ಇವೆರಡು A2 ಮತ್ತು A3 ವ್ಯಾಲ್ಯೂಸ್ ಆಗುತ್ತೆ. ದೆನ್ ಇಲ್ಲಿ ಕೊಟ್ಟಿರೋಂಥ ಮಿಸ್ಸಿಂಗ್ ಟರ್ಮ್ಸಲ್ಲಿ ಫಿಫ್ತ್ ಕ್ವಶನನ್ನು ನೋಡೋದಾದರೆ A1 ಕೊಟ್ಟಿದ್ದಾರೆ, ದೆನ್ A6 ಕೊಟ್ಟಿದ್ದಾರೆ. ಮಧ್ಯಕ್ಕಿರೋ ಯಾವುದೇ ರೀತಿಯಾದ ಟರ್ಮ್ಸನ್ನು ಅವರು ಕೊಟ್ಟಿಲ್ಲ ನಮಗೆ. ಓಕೆನಾ? ಇದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನೀವು ನೋಡ್ಬೋದು, ಆ್ಯಸ್ ವಿ ನೋ ದ್ಯಾಟ್ AP ಯಲ್ಲಿ ಫಾರ್ಮುಲಾ ಗೊತ್ತಿದೆ. A6 ಏನಪ್ಪ A ಪ್ಲಸ್ 6 ಮೈನಸ್ 1 ಇಂಟು ಡಿ, ದ್ಯಾಟ್ ಈಸ್ 6 ಈಸ್ ಈಕ್ವಲ್ ಟು -4 ಪ್ಲಸ್ 5D. ಸೊ ಫೈನಲಿ D ಈಸ್ ಈಕ್ವಲ್ ಟು 2 ಅಂತ ನನಗೆ ಸಿಗುತ್ತೆ. ಓಕೆ ರೈಟ್? ದೆನ್ ನಮಗೆ A1 ಗೊತ್ತು, A6 ಗೊತ್ತು, ಆದ್ದರಿಂದ ಡಿ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ A2ದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದರೆ A ಪ್ಲಸ್ ಡಿ ಅಂತ ಹಾಕ್ತೀವಿ. ದ್ಯಾರ್ ಫೋರ್ ವಿಲ್ ಗೆಟ್ -2. ದೆನ್ A ಪ್ಲಸ್ 2D ಹಾಕಿದಾಗ 0, A ಪ್ಲಸ್ 3D ಹಾಕಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ 2, A ಪ್ಲಸ್ 4D ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 4. ದ್ಯಾರ್ ಫಾರ್ ದ ಮಿಸ್ಸಿಂಗ್ ಟರ್ಮ್ಸ್ ಆರ್ -2, 0, 2 ಆ್ಯಂಡ್ 4 ರೆಸ್ಪೆಕ್ಟಿವ್ಲಿ. ಸೊ ಆ್ಯಸ್ ಯೂಶುವಲ್ ಫಿಫ್ತ್ ಕ್ವೆಶನನ್ನು ನಾವಿಲ್ಲಿ ನೋಡೋದಾದರೆ ಫಾರ್ ದಿಸ್ AP ಫಸ್ಟ್ ಟರ್ಮ್ ಇಲ್ಲ, ಸೆಕೆಂಡ್ ಟರ್ಮ್ A2 ಕೊಟ್ಟಿದ್ದಾರೆ, ಆ್ಯಂಡ್ ಫೈನಲಿ A6 ಟರ್ಮನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ನೋಡ್ಬೋದು A1 ಟರ್ಮು ಗೊತ್ತಿಲ್ಲ, ದೆನ್ A3 ಗೊತ್ತಿಲ್ಲ, A4 ಗೊತ್ತಿಲ್ಲ, A5 ಗೊತ್ತಿಲ್ಲ.
ಡೈರೆಕ್ಟಾಗಿ A6 ಕೊಟ್ಟಿದ್ದಾರೆ. ಯಾವ ರೀತಿ ಮಾಡ್ತೀರಿ ಅಂದರೆ ಲೀನಿಯರ್ ಈಕ್ವೇಷನ್ ಆಗಿ ತಗೊಳ್ಳೋಣ. ಸೊ ಒಂದು ಈಕ್ವೇಷನ್ ಏನು ಸಿಕ್ತು ನನಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ಫಸ್ಟ್ ಈಕ್ವೇಷನ್ 38 + A + D ಅಂತ ಸಿಗುತ್ತೆ. ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಅಗೇನ್ ಮತ್ತೆ A6 ಸಬ್ಸ್ಟಿಟ್ಯೂಟ್ ಮಾಡಿ ನಾನು ತಗೊಂಡಾಗ -22 = A + 5D ಅಂತ ಸಿಗುತ್ತೆ. ಆನ್ ಸಬ್ಸ್ಟ್ರಾಕ್ಟಿಂಗ್ ದೀಸ್ ಟೂ ಈಕ್ವೇಷನ್ಸ್ we will get the D answer as -15. ಸೊ D ಗೊತ್ತಾದಮೇಲೆ ನಾವು ಏನು ಮಾಡಬಹುದು, ಈ ಒಂದು ವ್ಯಾಲ್ಯೂವನ್ನು ತಗೊಂಡ್ಬಿಟ್ಟು A ಕಂಡುಹಿಡಿಬೇಕಾದ್ರೆ A2 - D ಅಂತ ತಗೊಳ್ತೀವಿ. ಸೊ ಐ ವಿಲ್ ಗೆಟ್ 53. ದೆನ್ ನೆಕ್ಸ್ಟ್ ಏನಪ್ಪ ಅಂದರೆ A3 ಕಂಡುಹಿಡಿಬಹುದು 23, A4 8 ಸಿಗುತ್ತೆ, A5 -7 ಸಿಗುತ್ತೆ. ಸೊ ದ ಮಿಸ್ಸಿಂಗ್ ಟರ್ಮ್ಸ್ ಆರ್ 53, 23, 8, -7 ರೆಸ್ಪೆಕ್ಟಿವ್ಲಿ. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ ನಮಗೆ, ಫೋರ್ತ್ ಕ್ವೆಶನ್, ವಿಚ್ ಟರ್ಮ್ ಆಫ್ ದ AP ಈಸ್, ಅಂದರೆ ಅಲ್ಲಿ ಒಂದು ಸೀರೀಸ್ ಕೊಟ್ಟಿದ್ದಾರೆ 3, 8, 13, 18 ಸೊ ಆನ್ ಅಪ್ ಟು 78 ಅಂತ ಇದೆ. ಓಕೆನಾ. ಇಲ್ಲಿ 78th ಟರ್ಮ್ಗೆ ಎಷ್ಟನೇ ಟರ್ಮ್ ಆಗುತ್ತೆ, ಅದು 78 ಅನ್ನೋದು ಎಷ್ಟನೇ ಟರ್ಮ್ ಆಗುತ್ತೆ ಅಂತ ಕೇಳಿದ್ದಾರೆ. ನಂಬರನ್ನು ಫೈಂಡ್ ಔಟ್ ಮಾಡಬೇಕು ನಾವು. ಸೊ ಆ್ಯಸ್ ಯೂಶುವಲ್ A ಗೊತ್ತು, ಓಕೆ, D ವ್ಯಾಲ್ಯೂ ಗೊತ್ತು. ಇದನ್ನು ನಾವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ AN ಕೂಡ ಗೊತ್ತಿದೆ 78 ಅಂತ ಹೇಳಿ, ಬಟ್ N ಗೊತ್ತಿಲ್ಲ. ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ, N = 16 ಅಂತ ಸಿಗತ್ತೆ. ಹೆನ್ಸ್ ದ 16th ಟರ್ಮ್ ಆಫ್ ದ AP ಈಸ್ 78 ಅಂತ ಹೇಳ್ಬೋದು. ಸೊ ಇಲ್ಲಿ 4 ಕ್ವೆಶನ್ಸನ್ನು ನಾವು ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಪಾರ್ಟ್ನಲ್ಲಿ ಇನ್ನುಳಿದಂತೆ ಎಲ್ಲ ಕ್ವೆಶನ್ಸನ್ನು ಸಾಲ್ವ್ ಮಾಡೋಣ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಹೆಚ್ಚಿನ ನೋಟ್ಸ್ ಬೇಕಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಸಪೋರ್ಟ್ ಮಾಡ್ತಾಯಿರಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದನ್ನು ನಾನು ಮತ್ತೆ ನಿಮಗೆ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.